ಮನ್ವಂತರ ಟಿವಿ ವೀಕ್ಷಕರಿಗೆ ನಮಸ್ಕಾರ. ಕೂಡ್ಲಿಗಿಯಲ್ಲಿ ಇಂದು ವಿದ್ಯಾರ್ಥಿಗಳಿಗಾಗಿ ವಿವಿಧ ಬೇಡಿಕೆಗಳನ್ನು ಈಡೇರಿಸಬೇಕು ಅಂತ ಹೇಳಿ ಮುಖ್ಯಮಂತ್ರಿಗಳಿಗೆ SFI ಸಂಘಟನೆ ವತಿಯಿಂದ ತಹಸೀಲ್ದಾರ್ ಮೂಲಕ ವೀಕ್ಷಕರೇ ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಭಾಗವಹಿಸಿದರು. ಈ ಸಂದರ್ಭದಲ್ಲಿ ಪವನ್, ವಿಷ್ಣು, ದರ್ಶನ್, ಸಿದ್ದರಾಮನ್ ಗೌಡ, ಸುಧೀರ್, ಕೋಮಲ, ಕಾವೇರಿ, ಸಹನಾ ಅನೇಕ ವಿದ್ಯಾರ್ಥಿಗಳು ಭಾಗವಹಿಸಿ ಈ ಒಂದು ಮನವಿಯನ್ನು ಸಲ್ಲಿಸಿದರು. ಬನ್ನಿ ವೀಕ್ಷಕರೇ, ಈ ಕಾರ್ಯಕ್ರಮಕ್ಕೆ ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಸರ್ಕಾರಿ ಶಾಲೆಗಳನ್ನು ನವೀಕರಣ ಮಾಡಬೇಕು. ಶಾಲೆಗಳ ಸುತ್ತಮುತ್ತಲ ಪ್ರದೇಶದಲ್ಲಿ ಐಮಾರ್ಕ್ ದೀಪವನ್ನು ಅಳವಡಿಸಬೇಕು ಮತ್ತು CC ಕ್ಯಾಮೆರಾವನ್ನು ಶಾಲೆಗಳಲ್ಲಿ ಅಳವಡಿಸಬೇಕು. ಹಾಗೂ 8ನೇ ತರಗತಿ ವಿದ್ಯಾರ್ಥಿಗಳಿಗೆ ಸೈಕಲ್ ಅನ್ನು ಕೊಡ್ತಾ ಇದ್ರು. ಈಗ ಸೈಕಲ್ ಕೊಡುವಂಥ ಯೋಜನೆಯನ್ನು ಪುನಃ ಜಾರಿ ಮಾಡಬೇಕು. ಮತ್ತು ಶಾಲೆಗಳಲ್ಲಿ ಮೂಲಭೂತ ಸೌಲಭ್ಯಗಳನ್ನು ಆದಂಥ ಶೌಚಾಲಯ, ನೀರಿನ ವ್ಯವಸ್ಥೆಯನ್ನು ತಾಲೂಕಿನಲ್ಲಿ ಎಲ್ಲ ಶಾಲೆಗಳನ್ನು ನಿರ್ಮಿಸಬೇಕು. ಹಾಗೂ ತಾಲೂಕಿನಲ್ಲಿ ವಿದ್ಯಾರ್ಥಿನಿಯರಿಗೋಸ್ಕರ ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಲೈಂಗಿಕ ಕಿರುಕುಳ ತಡೆ ಸಮಿತಿಯನ್ನು ನಿರ್ಮಾಣ ಮಾಡಬೇಕು. ಮತ್ತು ತಾಲೂಕಿನಲ್ಲಿರುವಂತಹ ಶಾಲೆ ಶಿಕ್ಷಕ ಮತ್ತು ಉಪನ್ಯಾಸಕ ಬೋಧಕೇತರ ಹುದ್ದೆಗಳನ್ನು ಭರ್ತಿ ಮಾಡಿಕೊಳ್ಬೇಕು. ಡೊನೇಷನ್ ಅವಧಿ ಆಗ್ತಾ ಇರುವಂತಹ ಒಂದು ಹೆಚ್ಚುವರಿ ಫೀಸ್ ವಸೂಲಿ ಮಾಡ್ತಿರುವಂಥ ಕಾಲೇಜುಗಳಲ್ಲಿ ಕಠಿಣವಾದ ಕ್ರಮವನ್ನು ಕೈಗೊಳ್ಳಬೇಕು. ಮತ್ತು RTI ಕಾಲೇಜಿನ ಎಲ್ಲ ಶಾಲೆಗಳಲ್ಲೂ ಕೂಡ ಸಮಾನತೆ ಜಾರಿಗೊಳಿಸಬೇಕಂತಂದು SFI ಕೂಡ್ಲಿಗಿ ಸಂಚಾಲಕ ಸಮಿತಿ ವತಿಯಿಂದ ನಮ್ಮ ಮಾನ್ಯ ತಹಸೀಲ್ದಾರ್ ಮನವಿಪತ್ರವನ್ನು ಕೊಡ್ತಾ ಇದ್ದೇವೆ. ತಹಸೀಲ್ದಾರ್ ಅವರ ಮುಖಾಂತರ ಒಂದು ಮನವಿಪತ್ರವನ್ನು SFIನ ಬೇಡಿಕೆಗಳ ಮುಖಾಂತರ ನಾವು ತಿಳಿಸ್ತಾ ಇದ್ದೇವೆ. ಬೇಡಿಕೆಗಳು ಈ ಕೆಳಗಿವೆ. ಮುಂಚೆರುವ 9 ವಿಶ್ವವಿದ್ಯಾಲಯಗಳ ಪಠ್ಯಗಳನ್ನು ಸರ್ಕಾರ ಈಗಲೇ ವಾಪಸ್ ತೆಗೆದುಕೊಳ್ಳಬೇಕು. ಪದವಿ ವಿದ್ಯಾರ್ಥಿಗಳ ಶೈಕ್ಷಣಿಕ ಅಂಕಪಟ್ಟಿ ಸಮಸ್ಯೆಯನ್ನು ನಿವಾರಣೆ ಮಾಡಬೇಕು. ಸರ್ಕಾರಿ ಶಾಲಾ ಕಾಲೇಜುಗಳಿಗೆ ಹೆಚ್ಚುವರಿ ಕೊಠಡಿಗಳ ಅನುದಾನ ಬಿಡುಗಡೆ ಮಾಡಬೇಕು. ಮೂಲಭೂತ ಸೌಲಭ್ಯಗಳನ್ನು ಒದಗಿಸಬೇಕು. ಖಾಲಿ ಇರುವ ಹುದ್ದೆಗಳನ್ನು ಭರ್ತಿ ಮಾಡಿಕೊಳ್ಬೇಕು. ಪ್ರತಿ ಹಳ್ಳಿಗಳಿಗೂ ಪ್ರವಾಸದ ಬಸ್ ಸೌಲಭ್ಯಗಳನ್ನು ಕಲ್ಪಿಸಿಕೊಡಬೇಕು. ಮತ್ತು ಎಲ್ಲ ವಿದ್ಯಾರ್ಥಿಗಳಿಗೂ ಉಚಿತ ಬಸ್ ಪಾಸ್ ನೀಡಬೇಕು. ತಾಲೂಕಿನಲ್ಲಿರುವಂತಹ ಎಲ್ಲ ಸರ್ಕಾರಿ ವಸತಿ ನಿಲಯಗಳಲ್ಲಿ ಹಾಸ್ಟೆಲ್ಗಳಿಗೆ ಸ್ವಂತ ಕಟ್ಟಡಗಳನ್ನು ಕಟ್ಟಿಸಿಕೊಡಬೇಕು. ಮತ್ತು ಅರ್ಧಮರ್ಧ ಅಥವಾ ವಿಫಲಗೊಂಡಿರುವಂತಹ ಹಾಸ್ಟೆಲ್ಗಳನ್ನು ಪುನರ್ ನಿರ್ಮಾಣ ಮಾಡಬೇಕು. ಹಾಗೂ ಭದ್ರತೆ ಮತ್ತು ಸ್ವಚ್ಛತೆಯ ವಿಚಾರವಾಗಿ CC ಕ್ಯಾಮೆರಾ ಮತ್ತು ಆಯೋಜನೆಗಳನ್ನು ಮತ್ತು ಪೌರ ಕಾರ್ಮಿಕರನ್ನ ನೇಮಿಸಬೇಕು. ಹೆಚ್ಚುವರಿ ಹಾಸ್ಟೆಲ್ಗಳನ್ನು ತಾಲೂಕಿನಲ್ಲಿ ಮಂಜೂರು ಮಾಡಬೇಕು. ಗ್ರಂಥಾಲಯಗಳಲ್ಲಿ ಹೆಚ್ಚುವರಿ ಪುಸ್ತಕಗಳನ್ನು ಹಾಗೂ ಈ ಗ್ರಂಥಾಲಯಗಳನ್ನು ಸ್ಥಾಪನೆ ಮಾಡಬೇಕು. ಹಾಗೂ ಹಾಸ್ಟೆಲ್ಗಳಲ್ಲಿ